ಎಲ್ಲ ಒಂದು ಸೌಕರ್ಯವಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಇವತ್ತೇನು ನಾವು ಕಾಲ್ ತಗೊಂಡ್ವು ಅದನ್ನೀಗ ಒಂದು ವಾರ ಮುಂಚೆ ತಗೋಬೇಕಿತ್ತು ನಾವು ಅನ್ನೋ ಒಂದು ಕೆಲವು ಯೋಚನೆಗಳು ನಮಗೆ ಕಾಡ್ತಾ ಇದೆ. ಅವನು ಹೋಗಿದ್ದಕ್ಕಿಂತ ಹೆಚ್ಚಾಗಿ ನಮ್ಮಿಂದ ನಾವು ಅವನ್ನ ಕಳ್ಕೊಂಡ್ವೇನೋ ಅಂತ ಒಂದು ಯೋಚನೆ ಕಾಡ್ತಾ ಇದೆ. ಆ ದುಃಖ ನಮಗೆ ಜಾಸ್ತಿ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ಇವತ್ತು ಹೇಳ್ಕೊಟ್ಟೇನೆ ಅವ್ರ ಮನೆ ಮುಂದೆನೆ ದಫನ್ ಮಾಡ್ತಾ ಇದಾರೆ ಇವತ್ತು. ಸರ್ ಇಲ್ಲಿ ಮನೆ ಮುಂದೆನೆ ಅಲ್ವಾ ಸರ್? ನಾವು ಅವತ್ತು ನೀವು ಪ್ರಥಮ ಬಾರಿ ವಿಡಿಯೋ ಮಾಡಿದಾಗ್ಲೂ ಕೂಡ ನಿಮಗೆ ತಿಳಿಸಿದ್ವಿ, ಎಷ್ಟೇ ಬೆಲೆ ಕೊಟ್ಟರು ನಾವ್ ಇವನ್ ಮನೆಯಿಂದ ಹೊರಗೆ ಓಡಿಸಲ್ಲ. ಇವನ್ ಯಾವತ್ತಿದ್ರು ನಮ್ಮ ಮನೆ ಮಗನೇ, ಇವನ್ ಯಾವತ್ತಿದ್ರು ನಮ್ಮ ಮನೆ ಮಗನೇ. ಸೊ ಇವತ್ತು ನಮ್ಮ ಮನೆ ಮಗನ್ನ ನಮ್ಮ ಮನೆ ಮುಂದೆನೆ ಒಂದು ದೇವಸ್ಥಾನ ರೀತಿಯಲ್ಲಿ ಒಂದು ಪ್ರತಿಮೆ ಮಾಡಿ ನಾವನ್ನ ಪ್ರತಿದಿನ ನೆನೆಸ್ಬೇಕು, ಪ್ರತಿದಿನ ಪೂಜಿಸ್ಬೇಕು. ಕ್ಷಮಿಸಿ ಬಿಡು ನನ್ನ ಮರಳಿ ಬರುವೆ ಚಿನ್ನ. ಸ್ನೇಹಿತರೆ ನೋಡಿ, ಈ ದಿನ ಒಂದು ದುಃಖಕರವಾದ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. 7 ಕೋಟಿ ಇವತ್ತು ಇಹಲೋಕವನ್ನ ತ್ಯಜಿಸಿದೆ. ಇದು ನಿಜವಾಗ್ಲೂ ಗಾಡಿ ರೇಸಿನ ಅಭಿಮಾನಿಗಳಿಗಾಗಿರ್ಬೋದು, ರೈತಾಪಿ ವರ್ಗದವರಿಗಾಗಿರ್ಬೋದು ತುಂಬಾ ಬೇಸರವಾದ ಸಂಗತಿ ಸ್ನೇಹಿತರೆ. ಈ ಒಂದು ಎತ್ತಿನ ಸಂದರ್ಶನವನ್ನ ನಾನು ಮಾಡಕ್ ಬಂದಾಗ ಇದನ್ನ ಹಿಡಿಯಕ್ಕೆ ಎಷ್ಟು ಜನ ಬೇಕಾಗಿತ್ತಂದ್ರೆ ನಾವು ಹತ್ರದಲ್ಲಿ ನಿಂತ್ಕೊಂಡು ಮಾತಾಡಕ್ಕೆ ಭಯ ಆಗ್ತಿತ್ತು. ಅಂತ ಒಂದು ರಾಸು ಇವತ್ತು ಚಿರಮೌನವಾಗಿ ಮಲಗಿದಾನೆ. ಇದು ನೋಡಕ್ಕೂ ಬೇಜಾರಾಗುತ್ತೆ ಸ್ನೇಹಿತರೆ. ಈ ಒಂದು ಇಂಟರ್ವ್ಯೂ ಮಾಡ್ತಿರೋ ಉದ್ದೇಶ, ಯಾವ ರೀತಿ ಈ ತರ ಒಂದು ಅಕಾಲಿಕ ಮರಣಕ್ಕೆ ಕಾರಣ ಏನು, ಇದರ ಅಂತಿಮ ಸಂಸ್ಕಾರ ಯಾವ ರೀತಿ ನೆರವೇರಿಸ್ತಿದ್ದಾರೆ ಅನ್ನೋದು ನಿಮಗೆ ಮಾಹಿತಿ ತಿಳಿಸ್ಕೊಡ್ಲೇಬೇಕಾಗಿದೆ, ಬೇರೆ ದಾರಿನೇ ಇಲ್ಲ. ಹಾಗಾಗಿ ಒಂದು ದುಃಖದ ಸಂದರ್ಭದಲ್ಲೂ ಕೂಡ ಒಂದು ಸಂದರ್ಶನವನ್ನ ಮಾಡ್ಬೇಕಾಗಿದೆ ಸ್ನೇಹಿತರೆ. ಬನ್ನಿ, ಇದಕ್ಕೆ ಏನಾಗಿತ್ತು, ಯಾಕೆ ಈ ತರ ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಅಗಲಿದಾನೆ, 7 ಕೋಟಿ ಇಷ್ಟೊಂದು ಬಹುಮಾನ ಗೆದ್ದಿದ್ದಾನೆ, ದೇವ್ರು ಇದಕ್ಕೆ ಇನ್ನೊಂದು ಸ್ವಲ್ಪ ದಿನ ನಮ್ಮ ಭೂಮಿ ಮೇಲೆ ಬಿಡ್ಬೋದಾಗಿತ್ತಲ್ವಾ ಅನ್ನೋ ಒಂದು ಎಲ್ಲಾ ಪ್ರಶ್ನೆಗಳು ನಮ್ಮಲ್ಲಿ ಮೂಡುತ್ತೆ. ಕಾರಣ ಏನು ಅಂತೇಳಿ ಸ್ನೇಹಿತರೆ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ದಿನದ ಒಂದು ಇಂಟರ್ವ್ಯೂ ತುಂಬಾ ದುಃಖಕರವಾಗಿದೆ. ನಿಜವಾಗ್ಲೂ ನಿಮಗೆ ಮಾತಾಡಕ್ ಆಗಲ್ಲ ಅಂತ ಗೊತ್ತು, ಆದ್ರೂ ನಮ್ಮ ಒಂದು ಬಲವಂತದಿಂದ ಮಾತಾಡ್ತಾ ಇದ್ದೀರಾ. ಯಾಕಂದ್ರೆ ತುಂಬಾ ಜನ ಅಭಿಮಾನಿಗಳು ನೋಡ್ತಾ ಇದಾರೆ, ಕಮೆಂಟ್ ಮಾಡಿದ್ರು, ಫೋನ್ ಮಾಡಿದ್ರು ಏನಾಗಿತ್ತು ಅಂತೇಳಿ. ಸರ್ ಇದು ಏನಾಗಿತ್ತು? ಸರ್ ಏನಾಗಿಲ್ಲ, ನಿಮ್ಗೂ ಗೊತ್ತಿರೋ ಥರ ಎಲ್ಲ ಅಭಿಮಾನಿಗಳು ಗೊತ್ತಿರೋ ಥರ ಕೋಟಿ ಅವ್ನು ಏನು ಒಂದು ರೆಗ್ಯುಲರ್ ಆಟ ಇತ್ತು, ಆ ಆಟನ ಭಾನುವಾರ ರೇಸಲ್ಲಿ ಮೊದಲನೇ ಹಂತದಲ್ಲಿ ನಡೆಸಿದ್ರಲ್ವ, ಆ ರೇಸಲ್ಲಿ ಆಡಿದ್ದ. ಅದರಲ್ಲಿ ಯಶಸ್ವಿಯಾಗಿ ಕೂಡ ಪಾಲ್ಗೊಂಡಿದ್ದ, ಆರಾಮಾಗೇ ಇದ್ದ. ಇವಾಗ ಒಂದು 8-10 ದಿನದಿಂದ ಹಿಂದೆ ಸ್ವಲ್ಪ ಬಲಗಾಲಿಗೆ ಒಂದು ಸ್ವಲ್ಪ ನೋವು ಬಿದ್ದು ಮೊಣಕಾಲ ಹತ್ರ ಸ್ವಲ್ಪ ಸ್ವೆಲ್ಲಿಂಗ್ ಆಗಿಬಿಟ್ಟು ಸ್ವಲ್ಪ ಹಾಗಾಗಿ ಸ್ವಲ್ಪ ನೋವು ತಿಂತಾ ಇದ್ದ. ನಾವು ಅದಕ್ಕೆ ಇವಾಗ 10 ಡೇಸಿಂದ ಕೂಡ ಪ್ರತಿದಿನ ಡಾಕ್ಟರ್ ಬಂದ್ಬಿಟ್ಟು ಅದಕ್ಕೆ ಏನು ಬೇಕು ಚಿಕಿತ್ಸೆ ಕೊಡಬೇಕಿತ್ತು, ಎಲ್ಲ ಮಾಡಿದ್ರು, ನಡೀತಾ ಇತ್ತು. ಬಟ್ ಏನಂದರೆ ಅದು ಭಗವಂತನ ಇಚ್ಛೆನೋ ಇಲ್ಲ ಅವನ ನೋವು ಅದೇನು ಗೊತ್ತಾಗ್ಲಿಲ್ಲ ನಮಗೂ ಕೂಡ. ಇಲ್ಲ ನಾವೇ ಎಡವಿದ್ವೋ ಅವನ್ನ ಕಾಪಾಡ್ಕೊಳಕ್ಕೆ, ಅವ್ನು ನಮ್ಮ ಜೊತೆ ಇರೋದಕ್ಕೆ. ಅದಕ್ಕೋಸ್ಕರ ನಮ್ಮ ಅಜ್ಜಂಪುರ ಡಾಕ್ಟರ್ ಶಶಿಕುಮಾರ್ ಅವರು ಸಜೆಸ್ಟ್ ಮಾಡಿರೋ ಥರ ಇಲ್ಲೆಲ್ಲೂ ಕೂಡ ಸುತ್ತಮುತ್ತಲ ಒಂದು ತಾಲೂಕಲ್ಲಿ ಅಥವಾ ಜಿಲ್ಲೆಯಲ್ಲಿ ಆಗಲಿ ಯಾವುದೇ ಥರದ ಹಾಸ್ಪಿಟ್ಲಲ್ಲಿ ಫೆಸಿಲಿಟಿ ಇಲ್ಲ. ಸೊ ಹಾಗಾಗಿ ಧಾರವಾಡಕ್ಕೆ ಹೋಗಿ ಅಲ್ಲಿ ನಿಮ್ಮದು ಬೇಕಾಗಿರೋಂಥ ಸ್ಕ್ಯಾನಿಂಗ್ ಆಗಲಿ, ಎಕ್ಸ್ರೇ ಆಗಲಿ, ಬ್ಲಡ್ ರಿಪೋರ್ಟ್ ಆಗಲಿ, ಸೊ ಅದು ಮಾಡಿಕೊಡ್ಬೋದು ಅಂತ ಹೇಳಿದರು. ಸೊ ಹಾಗಾಗಿ ನಿನ್ನೆ ರಾತ್ರಿ ಆಲ್ಮೋಸ್ಟ್ 1 o'clock ಅನ್ಕೋತೀನಿ, ಅವಾಗ ಹಾಕೊಂಡು ಹೋಗ್ಬೇಕಂತ ನಮ್ಮ ಗಾಡಿಗೆ ಹಚ್ಕೊಂಡ್ವಿ. ಆರಾಮಾಗಿದ್ದ, ಖುಷಿಯಾಗೇ ಇದ್ದ. ಬಂದ ಅವನಾಗಿ ಹತ್ಕೊಂಡ, ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅವನೇ ಮಲ್ಕೊಂಡ, ಕಾಲು ನೋವು ತಡೆಯೋಕ್ಕಾಗ್ದೇನೆ. ಆಮೇಲೆ ನಮ್ಮ ಮಾಲೀಕರಾದಂಥ ನಮ್ಮ ಗಿರೀಶ್ ಬಂದಮೇಲೆ ಅದೇನು ದೈವ ಇಚ್ಛೆನೋ ಇಲ್ಲ, ಅವನು ಅಲ್ಲಿವರೆಗೂ ಜೀವ ತಡ್ಕೊಂಡಿದ್ದಾನೋ, ಅವನಿವರೆಗೂ ಜೀವ ತಡ್ಕೊಂಡಿದ್ನೋ ಏನೋ ಭಗವಂತನಿಂದ. ಅವನು ಬಂದು 10 ನಿಮಿಷ ಮನೆಯಿಂದ ಒಂದು 100 ಮೀಟ್ರ್ ಹೋಗಿದೆ ಅಷ್ಟೇ. 100 ಮೀಟ್ರ್ ಹೋದ್ಮೇಲೆ ಅವ್ನು ನೋಡಿದ್ನೋ, ಅವ್ನು ಧ್ವನಿ ಕೇಳ್ತೇನೋ ಗೊತ್ತಿಲ್ಲ. ನಾನು ಹೊಡೆಯ ಬಂದವನೇ, ನಾನು ನೋಡೋಕೆ ಬಂದವನೇ. ನನ್ನ ಕೊನೆ ಕ್ಷಣದಲ್ಲಿ, ನನ್ನ ಕೊನೆ ಕ್ಷಣನ ನಾನು ಅವನ ಜೊತೆ ಹೋಗ್ತಾ ಇದ್ದೀನಿ ಅಂತಲೇ ಏನೋ ಗೊತ್ತಿಲ್ಲ. 7 ಕೋಟಿ ಅವನು ಈ ಲೋಕ ತರಿಸ್ತಾ. ಎಷ್ಟು ಗಂಟೆ ಆಗಿದೆ ಸರ್? ಬೆಳಗಿನ ಜಾವ 1:45 2 ಗಂಟೆ ಸರ್, ಸರಿ ಸುಮಾರು ಅವಾಗ ಆಗಿತ್ತು. ನೋಡಿ ಸ್ನೇಹಿತರೆ, ಎಷ್ಟು ದುಃಖ ಬರುತ್ತೆ. ಅವ್ರು ಮಾತಾಡಕ್ಕೆ ಆಗ್ತಾ ಇಲ್ಲ. ಆಕ್ಚುಲಿ ತುಂಬಾ ನಾವು ಫೋರ್ಸ್ ಮಾಡಿ ಮಾತಾಡಿಸ್ತಾ ಇದೀವಿ. ಇದೇ ಕಾರಣದಿಂದ ಅದು ಇವತ್ತು ಇಹಲೋಕ ತ್ಯಜಿಸಿದೆ. ಸರ್ ಸುಮಾರು ಎಲ್ಲೆಲ್ಲಿಂದ ಬರ್ತಿದ್ದಾರೆ ಜನ ಇವತ್ತು ನೋಡ್ಕೊಂಡು ಹೋಗ್ತಾರೆ? ಸರ್ ಇಲ್ಲಿಂದ ಅಲ್ಲಿಂದ ಹೇಳಕ್ ಆಗ್ತಾ ಇಲ್ಲ. ಕೊಡಗುಯಿಂದ ಬಂದಿದ್ದಾರೆ, ಚಿಕ್ಕಮಂಗ್ಳೂರು, ಹಾಸನ್ನು, ಈ ಕಡೆ ನಮ್ಮ ಹೊಳಲ್ಕೆರೆ ಭಾಗ, ಹೊಸದುರ್ಗ, ಚಿಕ್ಕಮಂಗ್ಳೂರು, ತರೀಕೆರೆ, ಎಲ್ಲ ಕಡೆಯಿಂದ ಬರ್ತೀವಿ. ಇವಾಗ ಇಲ್ಲಿ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಬಸವಣ್ಣ ಪಡೆದಂಥ ಎಲ್ಲ ಅಭಿಮಾನಿಗಳು ಅವನ ಒಂದು ಕೊನೆ ಕ್ಷಣನ ನಾವು ನೋಡಬೇಕು, ಅವನ ಕೊನೆ ಕ್ಷಣದಲ್ಲಿ ನಾವು ಭಾಗಿಯಾಗಬೇಕಂತೇಳಿ ಪ್ರತಿಯೊಬ್ಬರು ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಏನಂತ ಹೇಳ್ಬೇಕಂದ್ರೆ ಅವನ ಕೊನೆ ಕ್ಷಣನ ಯಾರೂ ಕೂಡ
ಅದನ್ನ ಡೈಜೆಸ್ಟ್ ಮಾಡಕ್ ಆಗ್ತಾ ಇಲ್ಲ. ಹೌದು. ಯಾಕೆಂದ್ರೆ ಅವ್ನು ಮುಪ್ಪಾಗಿ ಹೋಗಿಲ್ಲ, ಇಲ್ಲ ಏನೋ ಒಂದು ನೋವಾಗಿ, ಇಲ್ಲ ಏನೋ ಸಮಸ್ಯೆ ಆಗಿ ಹೋಗಿಲ್ಲ, ನಮ್ಗೆ ಒಂದು ಸುಳಿವು ಕೊಡ್ದಂಗೆ ಹೋಗ್ಬಿಟ್ಟೆ. ಅದೊಂದೇ ನಮಗ್ ಬೇಜಾರು. ಒಂದು ಚಾನ್ಸ್ ಸಿಗ್ಲಿಲ್ಲ ನಿಮಗೆ. ನಮಗೊಂದು ಸುಳಿವು ಕೊಡ್ಲಿಲ್ಲ. ನನಗೆ ಹಿಂಗಾಗಿದೆ ಅಂತ ನಮ್ಗೇನಾದ್ರು ಹೇಳ್ತಂದ್ರೆ ನಮ್ಗೆಲ್ಲಾ ಕೆಲಸ ಕಾರ್ಯ ಬಿಟ್ಟಾಗ್ಲಿ ಆಗಿತ್ತು. ಅವ್ನು ಉಳಿಸ್ಕೊಳಕ್ ಭಾರಿ ಪ್ರಯತ್ನ ಪಟ್ವಿ, ಬಟ್ ನಾವೆಲ್ಲೋ ಎಡವಿದ್ವಿ ಅಂತ ಅನಿಸ್ತಾ ಇದೆ. ನಾವಿನ್ನೂ ಏನಾದ್ರು ಹೆಚ್ಚಿನದಾದಂತ ಪ್ರಯತ್ನ ಪಡ್ಬೇಕಿತ್ತು. ಇನ್ನು ಮುಂಚಿನ ದಿನ ಇವತ್ತೇನ್ ನಾವು ಎಲ್ಲ ಒಂದು ಸೌಕರ್ಯವಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಇವತ್ತೇನ್ ನಾವು ಕಾಲ್ ತಗೊಂಡ್ವೋ ಅದನ್ನೀಗ ಒಂದು ವಾರ ಮುಂಚೆ ತಗೋಬೇಕಿತ್ತು ನಾವು ಅನ್ನೋ ಒಂದು ಕೆಲವು ಯೋಚನೆಗಳು ನಮಗೆ ಕಾಡ್ತಾ ಇದೆ. ಈಗ ನಮ್ಮ ಒಂದು ಡಿಸಿಷನ್ ಮೇಕಿಂಗ್ ಅಲ್ಲಿ ನಾವು ಎಡವಿ ಇವತ್ತು ನಾವು ಅವ್ನು ಕಳ್ಕೊಂಡಿದ್ವಿ ಅಂತ ಒಂದು ಯೋಚನೆ ಇನ್ನೂ ಜಾಸ್ತಿ ಕಾಡ್ತಾ ಇದೆ. ಅವ್ನು ಹೋಗಿರೋದಕ್ಕಿಂತ ಹೆಚ್ಚಾಗಿ ನಮ್ಮಿಂದ ನಾವು ಅವನ್ನ ಕಳ್ಕೊಂಡ್ವೇನೋ ಅಂತ ಒಂದು ಯೋಚನೆ ಕಾಡ್ತಾ ಇದೆ. ಆ ದುಃಖ ನಮಗೆ ಜಾಸ್ತಿ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ಇವತ್ತು ಹೇಳ್ಕೊಟ್ಟಿನ ಅವ್ರ ಮನೆ ಮುಂದೆನೆ ದಫನ್ ಮಾಡ್ತಾ ಇದಾರೆ ಇವತ್ತು. ಸರ್ ಇಲ್ಲಿ ಮನೆ ಮುಂದೆನೆ ಅಲ್ವಾ ಸರ್? ನಾವು ಅವತ್ತು ನೀವು ಪ್ರಥಮ ಬಾರಿ ವಿಡಿಯೋ ಮಾಡಿದಾಗ್ಲೂ ಕೂಡ ನಿಮಗೆ ತಿಳಿಸಿದ್ವಿ, ಎಷ್ಟೇ ಬೆಲೆ ಕೊಟ್ಟರು ನಾವ್ ಇವನ್ ಮನೆಯಿಂದ ಹೊರಗೆ ಓಡಿಸಲ್ಲ. ಇವನ್ ಯಾವತ್ತಿದ್ರು ನಮ್ಮ ಮನೆ ಮಗನೇ, ಇವ್ನು ಯಾವತ್ತಿದ್ರು ನಮ್ಮ ಮನೆ ಮಗನೇ. ಸೊ ಇವತ್ತು ನಮ್ಮ ಮನೆ ಮಗನ್ನ ನಮ್ಮ ಮನೆ ಮುಂದೆನೆ ಒಂದು ದೇವಸ್ಥಾನದ ರೀತಿಯಲ್ಲಿ ಒಂದು ಪ್ರತಿಮೆ ಮಾಡಿ ನಾವು ಅವನ್ನ ಪ್ರತಿದಿನ ನೆನೆಸ್ಬೇಕು, ಪ್ರತಿದಿನ ಪೂಜಿಸ್ಬೇಕು. ಯಾಕೆಂದ್ರೆ ನಮ್ಗೆ ಇವಾಗ ಬೇರೆ ಬೇರೆ ತರದ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡ್ಬೋದು, ಬಟ್ ನಾವಿಲ್ಲಿ ಹುಟ್ಟಿದೀವಿ, ಇಲ್ಲಿ ಬೆಳೆದ್ವಿ, ಬಟ್ ನಾವೆಲ್ಲ ಕೆಲ್ಸಕ್ಕೆ ಆಚೆ ಹೋದವ್ರು. ಸೊ ಇಲ್ಲಿ ಊರಿನ ಒಂದು ಪರಿಸರದಲ್ಲಿ ನಾವ್ ಯಾರಿಗೂ ಚಿರಪರಿಚಯ ಆಗಿರಲಿಲ್ಲ. ನಮ್ಗೆ ಇಲ್ಲೆಲ್ಲರಿಗೂ ಚಿರಪರಿಚಯ ಮಾಡ್ಕೊಟ್ಟಿದೆ ನಮ್ಮ ಏಳ್ಕೋಟಿ. ಇವತ್ತು ಎಲ್ಲೇ ಹೋಗ್ಲಿ, ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದು ನಿಮ್ಗೆ ನಮ್ಗೆ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಭಾಗದಲ್ಲಿ ಹೇಳ್ಬೇಕು ಅಂದ್ರೆ, ಹೊಸದುರ್ಗದ ಬಂಡೆ ಸಂತೆ ನಡೆಯುತ್ತೆ. 12 ಗಂಟೆಗೆ ಪ್ರಾರಂಭ ಆಗುತ್ತೆ. 12 ಗಂಟೆಗೆ ನಾವೇನೋ ಒಂದು ಫಂಕ್ಷನ್ ತರಕಾರಿ ತರಕ್ ಹೋಗ್ಬೇಕು ಹೋದ್ರು, ಅಣ್ಣ ನೀವು ಹೇಳ್ಕೊಟ್ಟಿರಲ್ವಾ ಅಣ್ಣ, ನೆಕ್ಸ್ಟ್ 7 ಕೋಟಿಗೆ ಯಾವ್ದು ಹಾಕ್ತೀರಾ? ಅಷ್ಟು ನಮ್ಗೆ ಹೆಸರು ಕೊಟ್ಟಿದೆ, ಅಷ್ಟು ಗೌರವ ಕೊಟ್ಟಿದೆ, ಅಷ್ಟು ಜನರ ಪ್ರೀತಿ ಸಂಪಾದಿಸಿದೆ ಅಂದ್ರೆ ನಮ್ಮ ಮನೆ ಮಗನಿಂದಾನೇ ಸಾಧ್ಯ. ಅವನು ಎಲ್ಲ ಮಾಡಿದಾನೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವಾಗ ಅದನ್ನ ಹೇಳ್ತಾ ಇದ್ವಿ, ನಮ್ಮ ತಂದೆ ತಾಯಿಗಳೇ ಆಗ್ಲಿ, ಇಲ್ಲ ನಮ್ಮ ಮನೆ ಮಕ್ಕಳುಗಳನ್ನಾಗ್ಲಿ, ಹೇಗೆ ಅವರು ಕಾಲವಾದ್ಮೇಲೆ ನಾವ್ ಎಲ್ಲಿ ಅವ್ರ ಅಂತ್ಯ ಸಂಸ್ಕಾರ ಮಾಡ್ಬೇಕು, ಅವ್ರಿಗೆ ಏನ್ ವಿಧಿವಿಧಾನ ಮಾಡ್ಬೇಕು, ಅದನ್ನೇ ಕೂಡ ನಮ್ಮ 7 ಕೋಟಿಗೂ ಕೂಡ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಮ್ಮ ಮನೆ ಮುಂದೆನೆ ಮಾಡ್ಕೊಂಡು ಅವನಿಗೊಂದು ಒಳ್ಳೆ ಪ್ರತಿಮೆ ಮಾಡಿ ನಾವು ದಿನಾನು ಕೂಡ ಅವನ್ನ ನೆನೆಸ್ಬೇಕು, ಅವನ ಪೂಜೆ ಮಾಡ್ಬೇಕು ಅಂತ ನಾವು ನಿರ್ಧಾರ ಮಾಡ್ಕೊಂಡು ಇವತ್ತು ಮಾಡ್ತಾ ಇದೀವಿ ಸರ್. ಓಕೆ ಸರ್, ಧನ್ಯವಾದಗಳು. ಈ ಸಮಯದಲ್ಲೂ ಕೂಡ ನಮಗೆ ಒಂದು ಸಮಯ ನೀಡಿ ಸ್ನೇಹಿತರೆ 7 ಕೋಟಿ ಬಗ್ಗೆ ಒಂದು ಮಾಹಿತಿ ತಿಳಿಸಿರು. ನಾನು ಇದನ್ನ ಬರೀ ಜಸ್ಟ್ ಒಂದು ಮಾತು ಕೇಳಿದ್ದೆ ಸರ್, ಇದನ್ನ ಯಾರಾದ್ರೂ ಕೇಳಿದ್ರೆ ಜಾಸ್ತಿ ದುಡ್ಡಿ ಮಾರಾಟ ಮಾಡ್ತೀರಾ ಅಂತ ಕೇಳಿದ್ದೆ. ಸರ್ ಮನೆ ಮಗ ಸರ್, ಒಂದು ಮನೆಯಿಂದ ಓಡಿಸಲ್ಲ ನಾವು ಒಂದಿದ್ರು ನೋಡಿ. ಅದು ತಮ್ಮ ಒಂದು ಕೊನೆಯ ಕ್ಷಣದಲ್ಲೂ ಕೂಡ ಮನೆಯಿಂದ ಓಡಿಸ್ತಾ ಇಲ್ಲ ನೋಡಿ. ಅವರ ಮಾಲೀಕರು ಗಿರೀಶ್ ಅವರು ಮಾತಾಡ್ತಾರೆ. ಇವತ್ತು ಒಂದು ದುಃಖದಲ್ಲೂ ಒಂದು ಮಾತು ಹೇಳ್ತಾ ಇದ್ದೀನಿ. ತುಂಬಾ ಜನ ಇಂಜೆಕ್ಷನ್ ಇಂದ ಸತ್ತೋಗಿದೆ ಅಂತ ಹೇಳಿದಾರಂತೆ. ಅವರು ಏನೇ ಒಂದು ಇದ್ದಿದ್ರು ಪ್ರೂವ್ ಮಾಡ್ಬಿಡ್ಲಿ, ನಾನು ಯಾವ್ದೇ ಬ್ಲಡ್ ಟೆಸ್ಟ್ ಅವ್ರು ಎಲ್ಲಿಗೆ ಹೇಳ್ತಾರೆ ನಾನು ಅಲ್ಲಿಗೆ ಇದ್ ಮಾಡ್ತೀನಿ. ಇಂಜೆಕ್ಷನ್ ಅಲ್ಲಿ ಇದ್ರಲ್ಲಿ ಏನಾದ್ರು ಒಂದು ಪಾಯಿಂಟ್ ಬಂದ್ರು ನನ್ನ ಜೀವನ ಪರ್ಯಂತ ನಮ್ಮ ಅಪ್ಪನ ಆಸ್ತಿ, ನನ್ನ ಆಸ್ತಿ ಏನಿದೆ ಅಷ್ಟನ್ನು ನಾನು ಅವ್ರಿಗೆ ಬಿಟ್ಕೊಡ್ತೀನಿ ಪ್ರೂವ್ ಮಾಡಿದವ್ರಿಗೆ. ಸುಮ್ಮನೆ ಇಲ್ಲೂ ಸಲ್ಲದ್ ಮಾತಾಡಬೇಡಿ ಸರಿನಾ? ಬಸವಣ್ಣ ಕಳ್ಕೊಂಡಿರೋ ನೋವು ನಮಗಿದೆ. ನೀವೇ ನೋಡಿದ್ರೆ ಅಖಾಡದಲ್ಲಿ ಒರಿಜಿನಲ್ ಪವರ್ ಏನಾದ್ರದ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ಇಂಜೆಕ್ಷನ್ ಇಂದ ಹೋಗಿದೆ, ಮತ್ತೊಂದು ಹೋಗಿದೆ ಅಂತೇಳಿ ಸುಮ್ಮನೆ ಮಾತಾಡಬೇಡಿ. ಆಗುತ್ತಾ ನಿಮ್ ಕೈಲಿ ತಾಕತ್ತಿದ್ರೆ ಕಟ್ಟು ಹೊಡೀರಿ. ಅದನ್ನ ಬಿಟ್ಬಿಟ್ಟು ಸುಮ್ನೆ ಸುಳ್ಳೆಲ್ಲ ಸುದ್ದಿ ಹಬ್ಬಿಸ್ಬೇಡಿ. ಇವತ್ತು ಅದಕ್ಕಿಂತ ನನ್ನ ಸತ್ತೋಗಿರೋದಕ್ಕಿಂತ ಹೆಚ್ಚಾಗಿ ಇವತ್ತು ಸುದ್ದಿ ಹಬ್ಸಿದ್ರೆ ಇಂಜೆಕ್ಷನ್ ಪವರ್ ಇಂದ ಸತ್ತೋಗಿದೆ ಅಂತ ಹೇಳ್ಬಿಟ್ಟು. ಇಂಜೆಕ್ಷನ್ ಪವರ್ ಇಂದ ಸತ್ತೋಗಿದ್ರೆ ನಾನು 1 ವರ್ಷದಿಂದ ಏನಕ್ಕೆ ನನ್ನ ಎತ್ತ ನೋವಲ್ಲಿ ಅನುಭವಿಸ್ತಾ ಇದ್ದೆ? ನೀವು ಇದ್ ಮಾಡ್ಕೊಳ್ಳಿ. ನನ್ನ ಮನೇಲಿ ಇದರದಲ್ಲೇನೆ ಇನ್ನ 4 ಎತ್ತಿದಾವೆ. ಎಲ್ಲವೂ ಯಾಕೆ ಪ್ರೈಸ್ ಮಾಡಿಸ್ತಾ ಇದ್ದಲ್ವಾ ನಾನು? ಇಂಜೆಕ್ಷನ್ ಪವರ್ ನನ್ನ ಹತ್ರ ಇದ್ದಿದ್ರೆ ಸುಮ್ನೆ ಮಾತಾಡ್ಬೇಕು ಅಂತೇಳಿ ಯಾವ್ದೇ ರೀತಿಯಾದ ನೋವು ಮಾತಾಡಬೇಡಿ ಸರಿನಾ? ಸುಮ್ನೆ ಮಾತಾಡಬೇಡಿ. ಅಷ್ಟು ನೋವು ಇದೆ ನಮಗೆ. ನೀವು ಮಾತಾಡಿರೋ ಮಾತುಗಳಿಗೆ ಎಲ್ಲರೂ ಮಾತಾಡಿದ, ಕೆಲವರು ತುಂಬಾ 4 ಜನ ಮಾತಾಡಿದಿರ. ಇವತ್ತು ಇಂಜೆಕ್ಷನ್ ಇಂದ ಸತ್ತೋಗಿದೆ ಎತ್ತು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿ ನನ್ನ ಮನೆ ಮುಂದೆ ನಾನೇ ಇದ್ ಮಾಡಿರಲ್ಲ, ಇದನ್ ಮಾಡ್ತೀನಿ. ಎಷ್ಟು ಕೋಟಿ ಬೇಕಾದ್ರೂ ಬಂದು ಚಾಲೆಂಜ್ ಕಟ್ಟಿ, ಅದ್ರ ಹೆಸರೇ ಕೋಟಿ ಅಂತೇಳಿ. ನಾನು ಇವತ್ತು ಕೋಟಿ ಚಾಲೆಂಜ್ ಕಟ್ತೀನಿ. ಅದ್ರಲ್ಲಿ ಏನಾದ್ರು ಒಂದು ಸೆರೈಡ್ ಇನ್ನೊಂದು ಮತ್ತೊಂದು ಬಂದ್ ಏನಾದ್ರು ಒಂದು ಪ್ರೂವ್ ಮಾಡಿದ್ರೆ ನೀವು ನಮ್ಮ ಅಪ್ಪನ ಆಸ್ತಿ ನನ್ನ ಆಸ್ತಿ ಅಷ್ಟನ್ನು ಬಿಟ್ಕೊಟ್ಟು ನಾನು ನೀವ್ ಹೇಳ್ದಂಗೆ ನಾನು ಕೇಳ್ತೀನಿ. ಪ್ರೂವ್ ಮಾಡಿ ತಾಕತ್ತಿದ್ದವ್ರು ಹಿಂದೆ ಮುಂದೆ ಮಾತಾಡಬೇಡ್ರಿ. ಆ ರೀತಿ ಮಾತಾಡೋದನ್ನ ಬಿಟ್ಬಿಡಿ. ಫಸ್ಟ್ ನಮ್ ನೋವಲ್ಲಿ ನಾವಿರ್ತೀವಿ. ಸುಮ್ನೆ ಏನಕ್ಕೆ ಮಾತಾಡ್ತೀರಾ? ಹಂಗೆಲ್ಲ ಗೊತ್ತಿದ್ರೆ ಯಾಕೆ ನಮ್ಮನೆಲ್ಲ ಕತ್ತೆನೆಲ್ಲ ಕುದುರೆ ಮಾಡ್ತಾ ಇರಲ್ವಾ ನಾನು? ಸುಮ್ನೆ ಮಾತಾಡಬೇಡಿ ಆ ರೀತಿ. ತುಂಬಾ ನೋವಾಗುತ್ತೆ. ನಮ್ ನೋವಲ್ಲಿ ನಾವಿದೀವಿ. ಅದಾದ್ಮೇಲೆ ಈ ಮುಖಾಂತರ ಕೇಳೋದು ಅಷ್ಟೇ, ಇಡೀ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಹೈ ಲೆವೆಲ್ ಹಾಸನ ಧಾರವಾಡ ಆ ರೀತಿಗಿನ್ನ ಟಾಪ್ 1 ಹಾಸ್ಪಿಟಲ್ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಆಗ್ಬೇಕು ಮಾಡಿ. ಎಲ್ಲರನ್ನು ರೇಸಲ್ಲಿ ಇರೋರು ಎಲ್ಲರನ್ನು ದನಕರು ಸಾಕಿರೋರು ಸಪೋರ್ಟ್ ಮಾಡಿ ನಮ್ಮ MP ಗಳಿಗೆ ಪತ್ರ ಬರೆದ್ಬಿಟ್ಟು ಆತರ ಒಳ್ಳೆ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಒಂದು ಮಾಡ್ಸೋಣ. ಸಪೋರ್ಟ್ ಮಾಡಿ ಎಲ್ಲರೂ.